ಗ್ಯಾಸ್ ಬರದ ಬೆಂಕಿಯಲ್ಲಿ ನಲಗಿ ಹೋಗಿವೆ ಹೋಟೆಲ್ಗಳು. ಒಂದು ಕಡೆ ಸೌದೆ ಮೊರೆ ಹೋದ್ರೂ ಕೂಡ ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ತಪ್ಪುವ ಹಾಗೆ ಕಾಣಿಸ್ತಾ ಇಲ್ಲ. ಈಗಾಗಲೇ ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಸೌದೆ ಮುಖಾಂತರವಾಗಿ ಅಡುಗೆ ಮಾಡಲಾಗ್ತಾ ಇದೆ. ಈ ಗ್ಯಾಸ್ ಬರದ ಬೆಂಕಿಯಲ್ಲಿ ಹೋಟೆಲ್ಗಳು ನಲಗಿ ಹೋಗಿವೆ. ಹೋಟೆಲ್ಗಳಿಗೆ ಸಂಕಷ್ಟ ತಪ್ತಾ ಇಲ್ಲ. ಹೋಟೆಲ್ಗಳಲ್ಲಿ ಸೌದೆ ಒಲೆ ಅಡುಗೆಗೆ 108 ರೀತಿ ಸಮಸ್ಯೆ ಉಂಟಾಗ್ತಾ ಇದೆ. ಸೌದೆ ಸಿಗ್ತಾ ಇಲ್ಲ, ಒಲೆ ಉರಿಸೋದಕ್ಕೆ ಸಿಬ್ಬಂದಿಗಳು ಒಪ್ತಾ ಇಲ್ಲ. ಮತ್ತೊಂದೆಡೆ ಸೌದೆ ಹೊಗೆಯಿಂದ ಗ್ರಾಹಕರು ಬರ್ತಾ ಇಲ್ಲ. ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆ. ಸೌದೆ ಒಲೆಯಿಂದ ಹೋಟೆಲ್ಗಳು ದೂರ ದೂರ. ಪ್ರಮುಖವಾಗಿ ಗ್ಯಾಸ್ ಸಿಕ್ಕಿದ್ರೆ ಮಾತ್ರ ಅಡುಗೆ ಮಾಡ್ತೀವಿ ಅಂತ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸೌದೆಯಿಂದ ಹೊಗೆ ಬರುತ್ತೆ, ಸೌದೆ ಮುಖಾಂತರವಾಗಿ ಅಡುಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ. ಅದರ ಜೊತೆಗೆ ಗ್ರಾಹಕರು ಕೂಡ ಸೌದೆ ಒಲೆ ಏನು ಅಡುಗೆ ಮಾಡಿದ್ರೆ ಬರ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇರುವಂಥದ್ದು. ಗ್ಯಾಸ್ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಹೋಟೆಲ್ ಮಾಲೀಕರಿದ್ದಾರೆ. ಇಂತಹ ಸಂದರ್ಭದಲ್ಲಿ ಒಲೆ ಹಚ್ಚಿ ಸೌದೆ ಮುಖಾಂತರವಾಗಿ ಅಡುಗೆ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ಸಂಕಷ್ಟವನ್ನು ತೋಡ್ಕೊಂಡಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಸಮಸ್ಯೆ ಇನ್ನೂ ಕೂಡ ಹಾಗೆ ಇರುವಂಥದ್ದು. ಹೋಟೆಲ್ಗಳಲ್ಲಿ ಇವತ್ತಿಗೂ ಸಿಲಿಂಡರನ್ನು ತಗೊಳ್ಳೋದಕ್ಕೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಮಲ್ಲೇಶ್ವರಂನಲ್ಲಿರುವಂತಹ ಹಳ್ಳಿ ಮನೆಯಲ್ಲಿದ್ದೀನಿ. ಸೊ ಹಳ್ಳಿ ಮನೆಯಲ್ಲಿ ಸದ್ಯಕ್ಕೆ ಇದೀಗ ಮ್ಯಾಂಗೋ ಫೆಸ್ಟಿವಲ್ ನಡೀತಾ ಇದೆ. ಸಿಲಿಂಡರ್ ಸಿಗದಿರುವಂತಹ ಹಿನ್ನೆಲೆಯಲ್ಲಿ ಮೇನ್ ಕಿಚನ್ನಿಂದ ಅಡುಗೆಗಳನ್ನು ತಯಾರಿಸ್ಕೊಂಡು ಅಲ್ಲಿಂದ ತಂದು ಬಳಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ಒಂದು ಮೇಳವನ್ನು ಮಾಡ್ತಾರೆ. ಆದರೆ ಈ ಬಾರಿ ಇಲ್ಲಿರುವಂತಹ ಕಿಚನ್ನಲ್ಲಿ ತಯಾರಿಸೋದಕ್ಕೆ ಸಾಧ್ಯ ಆಗದೆ ಮೇನ್ ಕಿಚನ್ನಿಂದ ಐಟಮ್ಗಳನ್ನು ತರಿಸಿ ಅದನ್ನು ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ಯಾವ ರೀತಿಯ ಸಿಲಿಂಡರ್ ಸಮಸ್ಯೆ ಇದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಹೋಟೆಲ್ನ ಮಾಲೀಕರಾದಂತಹ ರವೀಂದ್ರ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸಿಲಿಂಡರ್ ಸಮಸ್ಯೆ ಒಂದು ಕಡೆ ಕೇಂದ್ರ ಸರ್ಕಾರ ಹೇಳ್ತು 50% ಕೊಡ್ತೀವಿ ಅಂತ, ರಾಜ್ಯ ಸರ್ಕಾರದವರು ಕೂಡ ಕೊಡ್ತೀವಿ ಅಂತ. ಇನ್ ರಿಯಾಲಿಟಿ ಎಷ್ಟಿದೆ ಸರ್? ಸಮಸ್ಯೆ ನೀಗಿದೆಯಾ ಹೇಗೆ ಅಂತ? ಇಲ್ಲ, ಇವಾಗ ಲಾಸ್ಟ್ 1 ಮಂತಿನ ನಮ್ಮ ಸಿಲಿಂಡರ್ ಇರಲಿಲ್ಲ. ಸೊ ಲಾಸ್ಟ್ 1 ವೀಕಲ್ಲಿ ಅರೌಂಡ್ 20% ಪೂರೈಕೆ ಮಾಡ್ತಾರೆ. ಮಂಗಳವಾರದಿಂದ ಶುರುವಾಗಿದೆ. ಸೊ ನಿನ್ನೆವರೆಗೂ ಕೊಟ್ಟಿದ್ದಾರೆ. ಅಬೌಟ್ 20% ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಸೊ ನಾವು ಆಗಲೇ ಒಂದು 3 ವಾರದಿಂದ ಬೇರೆ ಏನು ಸಿಲಿಂಡರ್ ಇಲ್ಲದೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ನಮ್ಮ ಹುಡುಗರು ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ ಲೈಕ್ ಡೀಸೆಲ್ ಇರ್ಬೋದು, ಎಲೆಕ್ಟ್ರಿಕ್ ಇರ್ಬೋದು, ಆಮೇಲೆ ಸೌದೆ ಒಲೆ ಇರ್ಬೋದು. ಸೊ ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 50% ಅಂತ ಹೇಳಿರುವಂಥದ್ದು ಪೂರೈಕೆ ಆಗ್ತಾ ಇಲ್ಲ. 50% ಅಂದರೆ ಎಷ್ಟು ಬರಬೇಕಿತ್ತು ಸರ್? ಅಟ್ ಪ್ರೆಸೆಂಟ್ ನಿಮಗೆ ಎಷ್ಟು ಸಿಗ್ತಾ ಇದೆ? ಸೊ ಅಪ್ರಾಕ್ಸಿಮೇಟ್ಲಿ ನಮ್ಮದು ಡೈಲಿ ಎಲ್ಲ ಬ್ರಾಂಚ್ ಸೇರಿ ಒಂದು 35ರಿಂದ 40 ಸಿಲಿಂಡರ್ ಕನ್ಸಂಪ್ಷನ್ ಆಗ್ತಾಯಿತ್ತು. ಇವಾಗ ಒಂದು 8ರಿಂದ 9 ಬರ್ತಾ ಇದೆ. ಸೊ ಅರೌಂಡ್ 20%ಅಲ್ಲಿ ಇದ್ದೀವಿ. ಸೊ 50% ಅಂದರೆ ಇನ್ನೊಂದು 10 ಸಿಲಿಂಡರ್ ಎಕ್ಸ್ಟ್ರಾ ಬರಬೇಕು. ಸೊ ಅದೇ ನಮ್ಮ ಸಪ್ಲೈಯರ್ಸ್ನ ಕೇಳಿದ್ರೆ ಅವ್ರಿಗೆ LPGಯಲ್ಲಿ ಇನ್ನೂ ಫಿಲ್ಲಿಂಗ್ ಆಗ್ತಾಯಿಲ್ಲ. ಫಿಲ್ಲಿಂಗ್ ಆದಾಗ ನಾವು ಜಾಸ್ತಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ದೃಷ್ಟಿಯಲ್ಲಿ ನಾವು ಮೊದಲಿಂದ ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಕಲ್ತಿದ್ವೋ, ಅಂದರೆ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ, ಎಲೆಕ್ಟ್ರಿಕ್ ಬಾಯ್ಲರ್ಸ್ ಇರ್ಬೋದು, ಎಲೆಕ್ಟ್ರಿಕ್ ಫ್ರೈಯರ್ಸ್ ಇರ್ಬೋದು. ಸೊ ದೋಸೆ ತವಾ ಬಿಟ್ಟರೆ ಇನ್ನು ಉಳಿದಿರೋದೆಲ್ಲ ಮೋಸ್ಟ್ಲಿ ನಾವು ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿಯಲ್ಲಿ ರನ್ ಮಾಡ್ತಾ ಇದ್ದೀವಿ. ಅಂದರೆ ಮೇನ್ ಕಿಚನ್ನಿಂದ ಫುಡ್ಡನ್ನು ತರಿಸಿ ಇಲ್ಲಿ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀರಾ? ಕಳೆದ ಸತಿನೂ ಇದೇ ಥರ ಇತ್ತಾ ಸರ್, ಅಥವಾ ಈ ವರ್ಷ ರೀತಿಯ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು? ಅಂದರೆ ನಮ್ಮದು ಸೆಂಟ್ರಲ್ ಕಿಚನ್ ತುಂಬ ಸಪೋರ್ಟ್ ಮಾಡುತ್ತೆ. ಬಟ್ ರೆಗ್ಯುಲರ್ ಆಗೂ ಮಾಡ್ತೀವಿ. ಬಟ್ ಈ ಸತಿ ಒಂದು ಸ್ವಲ್ಪ ಏನು ಮಾಡಿದ್ದೀವಿ, ಆದಷ್ಟು ಗ್ಯಾಸನ್ನು ಇಲ್ಲಿ ಯೂನಿಟ್ ಲೆವೆಲಲ್ಲಿ ಕಮ್ಮಿ ಉಪಯೋಗಿಸಿ ಸೆಂಟ್ರಲ್ ಕಿಚನಲ್ಲಿ ಬಲ್ಕಲ್ಲಿ ಮಾಡಿದಾಗ ನಮ್ಮ ಸ್ವಲ್ಪ ಗ್ಯಾಸ್ ಉಪಯೋಗಿಸೋದು ಕಮ್ಮಿ ಆಗೋದನ್ನ ದೃಷ್ಟಿಯಿಂದ. ಅಲ್ಲದೆ ಬರೀ ಅಲ್ಲಿ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ ಇದೆ, ಡೀಸೆಲ್ ಬಾಯ್ಲರ್ ಆಗಿರ್ಬೋದು, ಎಲೆಕ್ಟ್ರಿಕ್ ಎಲ್ಲ ವ್ಯವಸ್ಥೆ ಇರೋದ್ರಿಂದ. ಅಂದರೆ ಇವಾಗ ಏನಾಗುತ್ತೆ, ರಿಟೇಲ್ ಯೂನಿಟ್ಸಲ್ಲಿ ನಮಗೆ ಹೆಚ್ಚಿನ ಎಲೆಕ್ಟ್ರಿಕ್ ಇದು ಇರೋಲ್ಲ. ಅದು ನಮ್ಮ ಸೆಂಟ್ರಲ್ ಕಿಚನ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋದ್ರಿಂದ ನಾವು ಎಲೆಕ್ಟ್ರಿಕ್ ಅಪ್ಲಯನ್ಸಸ್ನ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ರಿಟೇಲ್ ಯೂನಿಟ್ಸಲ್ಲಿ ಎಲೆಕ್ಟ್ರಿಕ್ ಸ್ಯಾಂಕ್ಷನ್ ಲೋಡ್ ನಮ್ಗೆ ಅಷ್ಟೊಂದು ಇರೋದಿಲ್ಲ. ಸೊ ಅದಕ್ಕೆ ಯೂನಿಟ್ಸಲ್ಲಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಯೂಸ್ ಮಾಡೋಕ್ಕೆ ಕಷ್ಟ. ಸೊ ಅದರಿಂದ ಸೆಂಟ್ರಲ್ ಕಿಚನಿಂದ ತೊಗೊಳ್ತಾ ಇದ್ದೀವಿ. ಹೊರಗಡೆ ಒಂದು ಪರ್ಯಾಯ ವ್ಯವಸ್ಥೆಗೆ ನೀವು ಸೌದೆದೊಂದು ಸ್ಟವ್ ಇಟ್ಟಿದ್ದೀರಾ, ಅದು ಉಪಯೋಗ ಆಗ್ತಿದೆಯಾ ಸರ್, ಅಥವಾ ಅದರಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ? ಅಂದರೆ ಸೌದೆ ಒಲೆಯಲ್ಲಿ ಅಂದರೆ ನಾವು ಸೌದೆ ಒಲೆನೆಲ್ಲ ಮಾಡ್ಕೊಂಡು ಮೊದಲು ಹಳೆಗಾಲದಲ್ಲಿ ಮಾಡ್ತಾಯಿದ್ವಿ. ಈಗ ಅದು ದಾಟಿ ಬಂದಿದ್ದೀವಿ. ಸೊ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾಡಿದ್ದೀವಿ. ಈಗಲೂ ಬೇಕಂದರೆ ಮಾಡಬೇಕಾಗತ್ತೆ. ಗ್ಯಾಸ್ ಬರಲಿಲ್ಲ ಅಂದರೆ ಇವಾಗ ಒಂದೊಂದು 20% ಬರ್ತಾ ಇರೋದ್ರಿಂದ ಸ್ವಲ್ಪ ಸಿಲಿಂಡರ್ಗೆ ಶಿಫ್ಟ್ ಆಗಿದ್ದೀವಿ. ಅದರಲ್ಲಿ ಏನು ತೊಂದರೆ ಅಂದರೆ ತುಂಬ ಹೊಗೆ ಬರುತ್ತೆ. ಇನಿಷಿಯಲಿ ಫೈರ್ ಆಗಿದ್ದ ಮುಂಚೆ ಹೊಗೆ ಬರುತ್ತೆ. ಸೊ ಅಲ್ಲಿ ಗ್ರಾಹಕರಿಗೆ ತೊಂದರೆ, ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಸ್ವಲ್ಪ ತೊಂದರೆ. ಆ ಹೀಟ್ ರೆಗ್ಯುಲೇಟ್ ಮಾಡೋಕ್ಕಾಗಲ್ಲ. ಸೊ ಪ್ರಾಡಕ್ಟ್ಸ್ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಸೊ ಆದರೆ ಏನು ಮಾಡೋದು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಉಪಯೋಗಿಸಲೇಬೇಕಾಗಿರೋದ್ರಿಂದ ಆ ವ್ಯವಸ್ಥೆನ ನಾವು ಇನ್ನೂ ತೆಗೆದಿಲ್ಲ. ಇವಾಗ ಸಿಚುವೇಶನ್ ನೋಡಿಕೊಂಡು ಬೇಕಾಗ್ಬೋದು ಅನ್ನೋ ದೃಷ್ಟಿಯಿಂದ ಹಂಗೆ ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು. ರವೀಂದ್ರ ಅವರ ಮಾತು. ಅಂದರೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡೋ ಮೂಲಕ ಹೋಟೆಲನ್ನು ರನ್ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೇಳಿರುವಂತಹ 50% ಸಿಲಿಂಡರ್ಗಳಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಕೇವಲ 20% ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಗ್ಯಾಸ್ ಬರದ ಬೆಂಕಿಯಲ್ಲಿ ನಲುಗಿ ಹೋಗಿವೆ ಹೋಟೆಲ್ಗಳು. ಒಂದು ಕಡೆ ಸೌದೆ ಮೊರೆ ಹೋದ್ರೂ ಕೂಡ ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ತಪ್ಪುವ ಹಾಗೆ ಕಾಣಿಸ್ತಾ ಇಲ್ಲ. ಈಗಾಗಲೇ ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಸೌದೆ ಮುಖಾಂತರವಾಗಿ ಅಡುಗೆ ಮಾಡಲಾಗ್ತಾ ಇದೆ. ಈ ಗ್ಯಾಸ್ ಬರದ ಬೆಂಕಿಯಲ್ಲಿ ಹೋಟೆಲ್ಗಳು ನಲುಗಿ ಹೋಗಿವೆ. ಹೋಟೆಲ್ಗಳಿಗೆ ಸಂಕಷ್ಟ ತಪ್ತಾ ಇಲ್ಲ. ಹೋಟೆಲ್ಗಳಲ್ಲಿ ಸೌದೆ ಒಲೆ ಅಡುಗೆಗೆ 108 ರೀತಿ ಸಮಸ್ಯೆ ಉಂಟಾಗ್ತಾ ಇದೆ. ಸೌದೆ ಸಿಗ್ತಾ ಇಲ್ಲ, ಒಲೆ ಉರಿಸೋದಕ್ಕೆ ಸಿಬ್ಬಂದಿಗಳು ಒಪ್ತಾ ಇಲ್ಲ. ಮತ್ತೊಂದೆಡೆ ಸೌದೆ ಹೊಗೆಯಿಂದ ಗ್ರಾಹಕರು ಬರ್ತಾ ಇಲ್ಲ. ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆ. ಸೌದೆ ಒಲೆಯಿಂದ ಹೋಟೆಲ್ಗಳು ದೂರ ದೂರ. ಪ್ರಮುಖವಾಗಿ ಗ್ಯಾಸ್ ಸಿಕ್ಕಿದ್ರೆ ಮಾತ್ರ ಅಡುಗೆ ಮಾಡ್ತೀವಿ ಅಂತ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸೌದೆಯಿಂದ ಹೊಗೆ ಬರುತ್ತೆ, ಸೌದೆ ಮುಖಾಂತರವಾಗಿ ಅಡುಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ. ಅದರ ಜೊತೆಗೆ ಗ್ರಾಹಕರು ಕೂಡ ಸೌದೆ ಒಲೆ ಏನು ಅಡುಗೆ ಮಾಡಿದ್ರೆ ಬರ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇರುವಂಥದ್ದು. ಗ್ಯಾಸ್ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಹೋಟೆಲ್ ಮಾಲೀಕರಿದ್ದಾರೆ. ಇಂತಹ ಸಂದರ್ಭದಲ್ಲಿ ಒಲೆ ಹಚ್ಚಿ ಸೌದೆ ಮುಖಾಂತರವಾಗಿ ಅಡುಗೆ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ಸಂಕಷ್ಟವನ್ನು ತೋಡ್ಕೊಂಡಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಸಮಸ್ಯೆ ಇನ್ನೂ ಕೂಡ ಹಾಗೆ ಇರುವಂಥದ್ದು. ಹೋಟೆಲ್ಗಳಲ್ಲಿ ಇವತ್ತಿಗೂ ಸಿಲಿಂಡರನ್ನು ತಗೊಳ್ಳೋದಕ್ಕೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಮಲ್ಲೇಶ್ವರಂನಲ್ಲಿರುವಂತಹ ಹಳ್ಳಿ ಮನೆಯಲ್ಲಿದ್ದೀನಿ. ಸೊ ಹಳ್ಳಿ ಮನೆಯಲ್ಲಿ ಸದ್ಯಕ್ಕೆ ಇದೀಗ ಮ್ಯಾಂಗೋ ಫೆಸ್ಟಿವಲ್ ನಡೀತಾ ಇದೆ. ಸಿಲಿಂಡರ್ ಸಿಗದಿರುವಂತಹ ಹಿನ್ನೆಲೆಯಲ್ಲಿ ಮೇಯ್ನ್ ಕಿಚನ್ನಿಂದ ಅಡುಗೆಗಳನ್ನು ತಯಾರಿಸ್ಕೊಂಡು ಅಲ್ಲಿಂದ ತಂದು ಬಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ಒಂದು ಮೇಳವನ್ನು ಮಾಡ್ತಾರೆ. ಆದರೆ ಈ ಬಾರಿ ಇಲ್ಲಿರುವಂತಹ ಕಿಚನ್ನಲ್ಲಿ ತಯಾರಿಸೋದಕ್ಕೆ ಸಾಧ್ಯ ಆಗದೆ ಮೇಯ್ನ್ ಕಿಚನ್ನಿಂದ ಐಟಮ್ಗಳನ್ನು ತರಿಸಿ ಅದನ್ನು ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ಯಾವ ರೀತಿಯ ಸಿಲಿಂಡರ್ ಸಮಸ್ಯೆ ಇದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಹೋಟೆಲ್ನ ಮಾಲೀಕರಾದಂತಹ ರವೀಂದ್ರ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸಿಲಿಂಡರ್ ಸಮಸ್ಯೆ ಒಂದು ಕಡೆ ಕೇಂದ್ರ ಸರ್ಕಾರ ಹೇಳ್ತು 50% ಕೊಡ್ತೀವಿ ಅಂತ, ರಾಜ್ಯ ಸರ್ಕಾರದವರು ಕೂಡ ಕೊಡ್ತೀವಿ ಅಂತ. ಇನ್ ರಿಯಾಲಿಟಿ ಎಷ್ಟಿದೆ ಸರ್? ಸಮಸ್ಯೆ ನೀಗಿದೆಯಾ ಹೇಗೆ ಅಂತ? ಇಲ್ಲ, ಇವಾಗ ಲಾಸ್ಟ್ 1 ಮಂತಿನ ನಮ್ಮ ಸಿಲಿಂಡರ್ ಇರಲಿಲ್ಲ. ಸೊ ಲಾಸ್ಟ್ 1 ವೀಕಲ್ಲಿ ಅರೌಂಡ್ 20% ಪೂರೈಕೆ ಮಾಡ್ತಾರೆ. ಮಂಗಳವಾರದಿಂದ ಶುರುವಾಗಿದೆ. ಸೊ ನಿನ್ನೆವರೆಗೂ ಕೊಟ್ಟಿದ್ದಾರೆ. ಅಬೌಟ್ 20% ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಸೊ ನಾವು ಆಗಲೇ ಒಂದು 3 ವಾರದಿಂದ ಬೇರೆ ಏನು ಸಿಲಿಂಡರ್ ಇಲ್ಲದೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ನಮ್ಮ ಹುಡುಗರು ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ ಲೈಕ್ ಡೀಸೆಲ್ ಇರ್ಬೋದು, ಎಲೆಕ್ಟ್ರಿಕ್ ಇರ್ಬೋದು, ಆಮೇಲೆ ಸೌದೆ ಒಲೆ ಇರ್ಬೋದು. ಸೊ ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 50% ಅಂತ ಹೇಳಿರುವಂಥದ್ದು ಪೂರೈಕೆ ಆಗ್ತಾ ಇಲ್ಲ. 50% ಅಂದರೆ ಎಷ್ಟು ಬರಬೇಕಿತ್ತು ಸರ್? ಅಟ್ ಪ್ರೆಸೆಂಟ್ ನಿಮಗೆ ಎಷ್ಟು ಸಿಗ್ತಾ ಇದೆ? ಸೊ ಅಪ್ರಾಕ್ಸಿಮೇಟ್ಲಿ ನಮ್ಮದು ಡೈಲಿ ಎಲ್ಲ ಬ್ರಾಂಚ್ ಸೇರಿ ಒಂದು 35ರಿಂದ 40 ಸಿಲಿಂಡರ್ ಕನ್ಸಂಪ್ಷನ್ ಆಗ್ತಾಯಿತ್ತು. ಇವಾಗ ಒಂದು 8ರಿಂದ 9 ಬರ್ತಾ ಇದೆ. ಸೊ ಅರೌಂಡ್ 20%ಅಲ್ಲಿ ಇದ್ದೀವಿ. ಸೊ 50% ಅಂದರೆ ಇನ್ನೊಂದು 10 ಸಿಲಿಂಡರ್ ಎಕ್ಸ್ಟ್ರಾ ಬರಬೇಕು. ಸೊ ಅದೇ ನಮ್ಮ ಸಪ್ಲೈಯರ್ಸ್ನ ಕೇಳಿದ್ರೆ ಅವ್ರಿಗೆ LPGಯಲ್ಲಿ ಇನ್ನೂ ಫಿಲ್ಲಿಂಗ್ ಆಗ್ತಾ ಇಲ್ಲ. ಫಿಲ್ಲಿಂಗ್ ಆದಾಗ ನಾವು ಜಾಸ್ತಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ದೃಷ್ಟಿಯಲ್ಲಿ ನಾವು ಮೊದಲಿಂದ ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಕಲ್ತಿದ್ವೋ, ಅಂದರೆ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ, ಎಲೆಕ್ಟ್ರಿಕ್ ಬಾಯ್ಲರ್